ಗೈಸ್ ಈಗ ನಾವು ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಮಾತಾಡೋಣ. ಎಸ್ ಎನ್ ಕ್ಯೂ ಕೋಟಾ ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಣ. ಎಸ್ ಎನ್ ಕೋಡ್ ನೀವು ಅಪ್ಲೈ ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಎಸ್ ಎನ್ ಕ್ಯೂ ಕೋಟಾಗೆ ನೀವು ಸಪ್ರೇಟ್ ಆಗಿ ನೀವು ಅಪ್ಲೈ ಮಾಡಬೇಕು, ಅದೇನು ಏನಿಲ್ಲ. ನೀವು ಅದರದ್ದೇನು SC ST ಬಿಟ್ಟು ಅದರದ್ದೇ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ದೆನ್ 8 lakhs ಇದೆ ಅಂತಂದ್ರೆ ಆಟೋಮೆಟಿಕ್ ಎಲ್ಲರೂ ಎಸ್ ಎನ್ ಕೋಟಾ ಇದು ಎಲಿಜಿಬಲ್ ಆಗಿರ್ತೀರಾ. ಓಕೆ, ಎಲ್ಲರೂ ಎಲಿಜಿಬಲ್ ಆಗಿರ್ತಾರೆ. ನೀವೇನು ಸ್ಪೆಷಲ್ ಆಗಿ ಅದನ್ನ ಅಪ್ಲೈ ಮಾಡ್ಬೇಕು ಅಂತದ್ದೇನಿಲ್ಲ. ಎಸ್ ಎನ್ ಕ್ಯೂ ಕೋಟಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಂಡ್ ಈಗ ಎಸ್ ಎನ್ ಕ್ಯೂ ಕೋಟಾ ಬಂದ್ರೆ ಏನ್ ಬೆನಿಫಿಟ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಫೀಸ್. ಓಕೆ, KE ಫೀಸ್ ಲಾಸ್ಟ್ ಇಯರ್ 1,22,000 ಇತ್ತು, 22,000 ಸಮಥಿಂಗ್ ಇತ್ತು. ಅಂಡ್ ಇಯರ್ ಇನ್ನು ರಿಲೀಸ್ ಮಾಡಿಲ್ಲ ನಾನು ಈ ವಿಡಿಯೋ ಮಾಡುವಾಗ. ಮೇ ಬಿ ಈ ರೀಲ್ ಒಂದು ಈ ಇಯರ್ ಒಂದು 1,30,000 ಇರುತ್ತೆ ಅನ್ಕೊಳ್ಳಿ KE ಫೀಸ್. ನೀವೇನು ನಿಮ್ಗೆ ಅದು ಅಂಡ್ ಅಗೇನ್ ಎಸ್ ಎನ್ ಕ್ಯೂ ಕೋಟಾ ಓನ್ಲಿ ಅಪ್ಲಿಕೇಬಲ್ ಫಾರ್ ಇಂಜಿನಿಯರಿಂಗ್. ನೀವು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ಸ್ ಮಾತ್ರ. ಮತ್ತೆ ನೀವು ವೆಟರ್ನರಿ ಹೋಗ್ತೀವಿ, ವೆಟರ್ನರಿ ನನಗೆ ಎಸ್ ಎನ್ ಕ್ಯೂ ಕೋಟಾ ಬರ್ಬೇಕಂತಂದ್ರೆ ವೆಟರ್ನರಿ ಬರಲ್ಲ. ಓನ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ ಮಾತ್ರ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫೀ ಸ್ಟ್ರಕ್ಚರ್ ಬಗ್ಗೆ, ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್. ಸೊ ಈ ಇಯರ್ ಎಷ್ಟಿರ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದೀನಿ ಆ ವಿಡಿಯೋ ಬೇಕಾದ್ರೆ ನೋಡಿ ಈ ವಿಡಿಯೋ ಆದ್ಮೇಲೆ. ಸೊ ಇದು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಅಪ್ಲಿಕೇ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ಈ ವಿಡಿಯೋದಲ್ಲಿ ಮಾತಾಡೋದಾದ್ರೆ ಎಸ್ ಎನ್ ಕೋಟಾ ನಿಮ್ಮ ಫೀಸ್ ಅನ್ನ ಕಡಿಮೆ ಮಾಡಿಬಿಡುತ್ತೆ. ಹೆಂಗಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ KE ಫೀಸು ಏನಿರುತ್ತೋ 1,20,000 1,30,000 ಬೇರೆಯವ್ರಾದ್ರೆ ಎಲ್ಲರೂ ಕಟ್ಬೇಕು. ಅದು ಮಿನಿಮಮ್ ಫಿಕ್ಸ್ಡ್. ಅದು KEಗೆ ಪ್ರತಿ ಇಯರ್ ಅವರು ಪೇ ಮಾಡ್ತಾನೆ ಇರಬೇಕು. ಬಟ್ ನಿಮ್ಗೆ ಏನಾದ್ರು ಎಸ್ ಎನ್ ಕ್ಯೂ ಕೋಟಾ ಏನಾದ್ರು ಸಿಕ್ಕಿದ್ರೆ ನೀವು ಎಷ್ಟು ಕಟ್ಬೇಕಲ್ಲಿ ಫೀಸು? ಬರೀ 30,000 ಇಲ್ಲಾಂದ್ರೆ 31,000 ಅಷ್ಟೇ. ಅದು ಲಾಸ್ಟ್ ಇಯರ್. ಈ ಇಯರ್ ಒಂದು 2,000 ಇನ್ಕ್ರೀಸ್ ಮಾಡ್ಬೋದು, ಇಲ್ಲಾಂದ್ರೆ ಸೇಮ್ ಪ್ರೈಸ್ ಇರುತ್ತೆ. ಸರಿ, ರೌಂಡ್ ಫಿಗರ್ ಅಪ್ಪ 35,000 ನೀವು ಕಟ್ಬೇಕಾಗಿತ್ತು. ಓಕೆ, 35,000 ಅಷ್ಟೇ ನೀವು ಕಟ್ಬೇಕಾಗಿತ್ತು ಪರ್ ಇಯರ್. ಅದೇ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸು ಅದು ಮೇ ಬಿ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು 10,000 ಇಸ್ಕೊಂತಾರ, 20,000 ಇಸ್ಕೊಂತಾರ, ಅದು ಡಿಪೆಂಡ್ ಆಗಿರುತ್ತೆ ಅದು. ಬಟ್ KE ಕಟ್ಟೋ ಅವಶ್ಯಕತೆ ನೀವು ಅಷ್ಟು ಫುಲ್ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ನೋಡಿ, 1,30,000 ಇಂದ 1,30,000 ಇಂದ ನೀವು 35,000ಗೆ ಬಂದ್ಬಿಡ್ತೀರಾ. ಅಂದ್ರೆ ನಿಮ್ಗೆ 1 lakh ಸೇವ್ ಆಗುತ್ತೆ ಪ್ರತಿ ಇಯರ್. ಎಸ್ ಎನ್ ಕ್ಯೂ ಕೋಟಾ ಸಿಕ್ಕಿದ್ರೆ ನಿಮ್ಗೆ ಪರ್ ಇಯರ್ 1 lakh, ಅದು 4 yearsಗೆ 4 lakhs ಸೇವ್ ಆಗುತ್ತೆ ನಿಮ್ಗೆ. ಇದು ಹೆಂಗ್ ಅಪ್ಲೈ ಆಗುತ್ತೆ, ಯಾರು ಸಿಗುತ್ತೆ ಅಂತಂದ್ರೆ ಇನ್ಕಮ್ ಯಾರಿಗೆ ಲೋ ಇದೆಯೋ ಸೊ ಅವ್ರಿಗೆ ಪ್ರಿಯಾರಿಟಿ ಕೊಡ್ತಾರೆ. ಸೊ ಇದು ಹೆಂಗಂತಂದ್ರೆ ಪ್ರತಿ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ, ಫಾರ್ ಸಪೋಸ್ ಈಗ ನಮ್ಮ ಕಾಲೇಜಲ್ಲಿ, ಓಕೆ ಪ್ರೆಸೆಂಟ್ ನಾನು ನಮ್ಮ ಕಾಲೇಜಲ್ಲಿ ತಗೊಂತೇನೆ. ನಮ್ಮ ಕಾಲೇಜಲ್ಲಿ ಓಕೆ ಈಗ ಇಂಟೇಕ್ ಎಷ್ಟು KC ಸ್ಟೂಡೆಂಟ್ಸ್ ಎಲ್ಲ AML, ಡೇಟಾ ಸೈನ್ಸು, CSC, EC, ಮೆಕ್ಯಾನಿಕಲ್ ಎಲ್ಲ ಬ್ರಾಂಚಸ್ಗೂ ಒಂದು 60 ಇಂಟೆಕ್ಸ್ ತಗೊಂತಾರೆ. ಟೋಟಲ್ ಎಷ್ಟಾಯ್ತು? ಒಂದು 400 ಆಯ್ತಾ, 500 ಆಯ್ತು. ಓಕೆ, ರೌಂಡ್ ಫಿಗರ್ ಚೆನ್ನಾಗಿರುತ್ತೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. 500 ಮೆಂಬರ್ಸ್ನ ಇಂಟೆಕ್ ತಗೊಂತವ್ರ ಅಂತಂದ್ರೆ ಅಂದ್ರೆ ಅದರಲ್ಲಿ 5% ಓನ್ಲಿ ರಿಸರ್ವ್ಡ್ ಫಾರ್ ಎಸ್ ಎನ್ ಕ್ಯೂ ಕೋಟಾ. ಎಸ್ ಎನ್ ಕ್ಯೂ ಕೋಟಾ ಯಾರ್ಯಾರಿಗೆ ಅಪ್ಲೈ ಮಾಡ್ತಾರೆ ಅಂತಂದ್ರೆ, ಈಗ 500 ಅಲ್ಲಿ 5% ಅಂದ್ರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ಐ ಥಿಂಕ್ 500 ಅಲ್ಲಿ 5% ಅಂದ್ರೆ 25 ಅನ್ಸುತ್ತೆ. 25 ಸೀಟ್ಸು ಇವ್ರ ಪಕ್ಕ ಯಾರಿಗೋ ಒಂದು 25 ಮೆಂಬರ್ಸ್ ಅಲ್ಲಿ, ಅಂದ್ರೆ ಟೋಟಲ್ 500 ಸ್ಟೂಡೆಂಟ್ಸ್ ಅಲ್ಲಿ 25 ಮೆಂಬರ್ಸ್ಗೆ ಇವರು ಎಸ್ ಎನ್ ಕ್ಯೂ ಕೋಟಾ ಪಕ್ಕ ಕೊಡ್ಬೇಕು. ಅವರು ಕಾಲೇಜವರು ಪಕ್ಕ ಕೊಡ್ಬೇಕು. ಆ 25 ಸ್ಟೂಡೆಂಟ್ಸ್ ಓನ್ಲಿ 30,000 ಇಲ್ಲಾಂದ್ರೆ 35,000 ರೇಂಜ್ ಅಷ್ಟು ಫೀಸ್ ಮಾತ್ರ ಕಟ್ಬೇಕು ಅವ್ರು. ಓಕೆ, ಇದು ಪಕ್ಕ. ಇನ್ನು ಕಾಲೇಜ್ ಅವರು ಇಲ್ಲ ನಾವು ಸೇವ್ ಮಾಡ್ಕೊಂತೀವಿ, ನಾವು ಓನ್ಲಿ 10,000 ಮಾತ್ರ, ಇದು ಓನ್ಲಿ 10 ಸೀಟ್ಸ್ ಮಾತ್ರ ಕೊಡ್ತೀವಿ, ರಿಮೈನಿಂಗ್ 50 ಸೀಟ್ ನಾವು ಕೊಡಲ್ಲ ಅಂತ ಏನಿಲ್ಲ. ಇದು ರೂಲ್. 5% ಪಕ್ಕ ರಿಸರ್ವ್ಡ್ ಆಗಿರುತ್ತೆ. ಓಕೆ, ಸೊ ಇದು ನಿಮ್ಗೆ ಹೆಂಗ್ ಗೊತ್ತಾ? ಇದು ನಿಮ್ಗೆ ಹೇಗ್ ಬರುತ್ತೆ ಅಂತಂದ್ರೆ, ನಿಮ್ಮ ರ್ಯಾಂಕ್, ನಿಮ್ಮ ಇನ್ಕಮ್, ಇದು ಯಾರಿಗೆ ದ ಮೈನ್ ಪರ್ಪಸ್ ಆಫ್ ಎಸ್ ಎನ್ ಕ್ಯೂ ಕೋಟಾ ಅಂತಂದ್ರೆ, ಫಾರ್ ಸಪೋಸ್ ಕೆಲವ್ರು ಇನ್ಕಮ್ ವೆರಿ ಲೋ ಇರುತ್ತೆ. ಓಕೆ, ಅವರು ಫೈನಾನ್ಷಿಯಲಿ ಫುಲ್ಲು ಟ್ರಬಲ್ ಆಗ್ತಾ ಇರ್ತಾರೆ. ಓಕೆ, ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ಇದು ಎಸ್ ಎನ್ ಕೋಟಾ ಇಟ್ಟಿರೋದು. ಸೊ ನಿಮ್ಮ ರ್ಯಾಂಕ್ ಕಡಿಮೆ ಇದ್ರೆ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕಡಿಮೆ ಇದೆ ಅಂತಂದ್ರೆ ನಿಮ್ಮ ಇನ್ಕಮ್, ನಿಮ್ಗೆ ಪಕ್ಕ ಎಸ್ ಎನ್ ಕೋಟಾ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ಫಾರ್ ಸಪೋಸ್ ಅವರು 25 ಕಾಲೇಜಲ್ಲಿ 25 ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಅವಾಗ ಹೇಳಿದೆ 25 ಸೀಟ್ಸ್ ಪಕ್ಕ ರಿಸರ್ವ್ ಫಾರ್ ಎಸ್ ಎನ್ ಕೋಟಾ ಅಂತ. ಸೊ ಈ 25ಗೆ ಯಾರು ಕೊಡಬೇಕು? ಅವ್ರು ಸೆಗ್ರಿಮೆಂಟ್ ಮಾಡಬೇಕಲ್ಲ. ಓಕೆ, AMLಗೆ 5 ಸೀಟ್ಸ್ ರಿಸರ್ವ್ ಮಾಡ್ತೀವಿ, ಆ್ಯಂಡ್ CSCಗೆ 5 ಸೀಟ್ಸು, ಆ್ಯಂಡ್ ಮೆಕ್ಯಾನಿಕಲ್ಗೆ 10 ಸೀಟ್ಸು, ಆ್ಯಂಡ್ ಡೇಟಾ ಸೈನ್ಸ್ಗೆ 10 ಸೀಟ್ಸ್ ಅಂತ. ಸೊ ಈಗ ನಾನು ಹೇಳ್ತಿದ್ದೇನೆ ಅಷ್ಟೇ ಪ್ರಾಬಬಿಲಿಟಿ ಮೇಲೆ. ಅದು ಕಾಲೇಜವ್ರು ಮತ್ತೆ ಅವರು CSCಗೆ 10 ಸೀಟ್ಸ್ ಇಟ್ಟಿರ್ತಾರೆ, AMLಗೆ 10 ಸೀಟ್ಸ್ ಇಟ್ಟಿರ್ತಾರೆ, ಆ್ಯಂಡ್ ಮೆಕ್ಯಾನಿಕಲ್ ಓನ್ಲಿ 1 ಸೀಟ್ ಇಟ್ಟಿರ್ತಾರೆ, ಆ್ಯಂಡ್ ECಗೆ ಓನ್ಲಿ 1 ಸೀಟ್ ಇಟ್ಟಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಕಾಲೇಜು ಮತ್ತೆ ಅವ್ರ ಕಾಲೇಜು KE ಅವ್ರು ಮಾತಾಡ್ಕೊತಾರೆ. ಸೊ ಅವ್ರ ಡೀಲ್ ಮತ್ತೆ ಅವ್ರು ಹೆಂಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಟೋಟಲ್ 25 ಸೀಟ್ಸ್ ಅರೌಂಡ್ ಎಲ್ಲ ಬ್ರಾಂಚಸ್ಗೂ ಈಕ್ವಲ್ ಆಗಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ದ ಪಾಯಿಂಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್, ಈಗ ನಾನು
ಈಗ ನಾನು ಈಗ ನಾನು ಥರ್ಡ್ ಇಯರ್ ಇಂಜಿನಿಯರಿಂಗು. ಸೊ ಬಿಟ್ಬಿಡಿ ನಾನು. ಈಗ ನಾನು ಕೆ-ಸೆಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನೀನು ಕೆ-ಸೆಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದೀಯ. ನಿಂದು ರ್ಯಾಂಕು 20,000 ನಂದು ರ್ಯಾಂಕು 20,000. ಓಕೆ. ಐ ಮೀನ್ ಅಂದ್ರೆ 20,000 ನಿಂದು 20,400 500 ಸ್ವಲ್ಪ ಒಂದು ಮೈನರ್. ಸೊ 20,000 ಸೇಮ್ ಸಿಮಿಲರ್ ಆಗಿದೆ. ನಂದು 20,000 ನಿಂದು 20,001 ರ್ಯಾಂಕ್. ಓಕೆ. ನಿಂದು ರ್ಯಾಂಕ್. ಅಂಡ್ ಈಗ ನಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಂದು ಒಂದು 40,000 ಇರುತ್ತೆ ಇನ್ಕಮ್. ನಿಂದು ಎಷ್ಟಿರುತ್ತೆ? ನಿಂದು ಒಂದು 45 ಇರುತ್ತೆ ಅನ್ಕೋ. ಆಗ ಇಬ್ಬರಲ್ಲಿ ನಿಂದು 20,001 ನಂದು 20,000. ಯಾರಿಗೆ ಪೇಡ್ ಕೊಡ್ಬೇಕು ಅವರು? ಫಸ್ಟ್ ಇನ್ಕಮ್ ನೋಡ್ತಾರೆ. ಇನ್ಕಮ್ ಅಲ್ಲಿ ನಂದು ಕಡಿಮೆ ಇದೆ, ನಂದು 40,000 ಇದೆ, ನಿಂದು 45,000 ಇದೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ. ಅವು ನನಗೆ SN ಕೂಡ ಬರುತ್ತೆ. ನೀವು ಅನ್ಕೋಬಹುದು ಓನ್ಲಿ ನಾನು ಮತ್ತೆ ಬೇರೆಯವ್ರು ಮಾತ್ರ ನಾವು ಪಾರ್ಟಿಸಿಪೇಟ್ ಮಾಡೋದು ಅಂತ. ಹಂಗಲ್ಲ. ಈಗ AML ಅಲ್ಲಿ ಅವರು ಫಸ್ಟ್ ರೌಂಡ್ ಅಲ್ಲಿ ಒಂದು 60 ಮೆಂಬರ್ಸ್ AML ಹಾಕಿರ್ತಾರೆ ಕಾಲೇಜ್ಗೆ. ಓಕೆ. ಫಸ್ಟ್ ಅವರು ಕಾಲೇಜಲ್ಲಿ 60 ಮೆಂಬರ್ಸ್ ತಗೊಂಡ್ಬಿಡ್ತಾರೆ ಲಿಸ್ಟ್. ಯಾರು ನಮ್ಗೆ ಕಾಲೇಜ್ ಸಿಕ್ಕಿದೆ 60 ಮೆಂಬರ್ಸ್ ತಗೊಂಡ್ಬಿಟ್ಟು ಆ 60 ಮೆಂಬರ್ಸ್ ಅಲ್ಲಿ ಟೋಟಲ್ 60 ಮೆಂಬರ್ಸ್ ಅಲ್ಲಿ SC ST ಅವರು ಸೆಗ್ರಿಗೇಟ್ ಮಾಡ್ಬಿಡ್ತಾರೆ. SC ST ಪಕ್ಕಕ್ಕೆ ಬಿಟ್ಬಿಡ್ತಾರೆ. ಅದ್ರದ್ದೇನೆ SC ST ಯಾರು ಇರ್ತಾರೆ ಅವ್ರು 60 ಮೆಂಬರ್ಸ್ ಅಲ್ಲಿ ಅವ್ರ ರ್ಯಾಂಕ್ ಕಂಪೇರ್ ಮಾಡಲ್ಲ. ನಿಂದು ಫಸ್ಟ್ ರ್ಯಾಂಕ್ ನಿಂದು ಇಲ್ಲ ಅಂತ 1000 ರ್ಯಾಂಕ್ ಕಂಪೇರ್ ಮಾಡಲ್ಲ. ಫಸ್ಟ್ ಇನ್ಕಮ್ ಕಂಪೇರ್ ಮಾಡ್ತಾರೆ. ಆ 60 ಮೆಂಬರ್ಸ್ ಅಲ್ಲಿ ಈ AML ಬ್ರಾಂಚ್ ಅಲ್ಲಿ ಯಾರು 60 ಮೆಂಬರ್ಸ್ ಹಾಕಿದ್ರೆ 60 ಮೆಂಬರ್ಸ್ ಸೀಟ್ ಸಿಕ್ಕಿದೆ ನಮ್ಮ ಕಾಲೇಜಲ್ಲಿ. ಆ 60 ಮೆಂಬರ್ಸ್ ಅಲ್ಲಿ ನಾವು ಈಗ 2 ಮೆಂಬರ್ಸ್ಗೆ SN ಕೂಡ ಕೊಡಬೇಕು. ಆ 2 ಮೆಂಬರ್ಸ್ ಅಲ್ಲಿ ಲಾಸ್ಟ್ 2 ಇನ್ಕಮ್ ಯಾರ್ದು ಕಡಿಮೆ ಇರುತ್ತೋ ಅವ್ರಿಗೆ ಕೊಟ್ಬಿಡ್ತಾರೆ. ಸಪೋಸ್ ನಂದು 20,000 ನಿಂದು 21,000. ಐ ಮೀನ್ 20,001 ರ್ಯಾಂಕ್. ಬೇರೆಯವನು ನಮಗಿಂತ ಬೇರೆಯವನು ಇರ್ತಾರೆ ಕಾಂಪಿಟೇಷನ್. ಅವನು ನಮ್ಮ ಸೇಮ್ ಈ ಕಾಲೇಜಿಗೆ ಬಂದಿರ್ತಾರೆ. ಅವನು 15,000 ಇರುತ್ತೆ ರ್ಯಾಂಕ್. ಓಕೆ. 15,000 ಇರುತ್ತೆ ರ್ಯಾಂಕ್. ಬಟ್ ಬರೋದು ನಮ್ಮಿಬ್ಬರಿಗೆ. ಯಾಕಂದ್ರೆ 2 ಸೀಟ್ಸ್ ರಿಸರ್ವ್ಡ್. ನಾವಿಬ್ಬರೇ ಕಡಿಮೆ ರ್ಯಾಂಕ್ ಇದು ಕಡಿಮೆ ಇನ್ಕಮ್ 40 45. ಅವನು ಬೇರೆ ಅವ್ನು 15,000 ರ್ಯಾಂಕ್ ಬಂದಿದ್ರು ಅವನ ಇನ್ಕಮ್ ಬಂದ್ಬಿಟ್ಟು 1 lakh ಇರುತ್ತೆ. ಸೊ ಅವಾಗ ನಮಗೆ ಪ್ರಿಯಾರಿಟಿ ಕೊಡುತ್ತೆ. ಓಕೆ. ಸೊ ಇನ್ಕಮ್ ಎಲ್ಲರಿಗೂ ಅಷ್ಟೊಂದು ರೇಂಜ್ ಇರಲ್ಲ. ಎಲ್ಲರಿಗೂ ಲೈಕ್ 20,000 30,000 35,000 ರೇಂಜ್ ಅಷ್ಟೇ ಇರುತ್ತೆ. ಯಾರಿಗೂ ಕೆಲವೊಬ್ಬರಿಗೆ ಲೈಕ್ ಗೌರ್ಮೆಂಟ್ ಯಾರು ಸ್ಯಾಲ್ರಿ ತಗೊಂತಾವ್ರೋ ಅವ್ರ ಪೇರೆಂಟ್ಸ್ ಅವರಿಗೆ ಮಾತ್ರ 1 lakh ಆ ರೀತಿ ಇರುತ್ತೆ. ಎಲ್ಲರಿಗೂ 25,000 30 35 40,000 ಆ ರೇಂಜ್ ಅಲ್ಲಿ ಇರುತ್ತೆ. ಸೊ ಮೇ ಬಿ ಇನ್ಕಮ್ ಎಲ್ಲರಿಗೂ ಒಂದು ಮಾರ್ಜಿನ್ ಆಗಿ ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಆಗ ನೀವು ಮತ್ತೆ ಡೌಟ್ ಬರುತ್ತೆ ನಿಮಗೆ. ಫಾರ್ ಸಪೋಸ್ ನಮ್ದು ಇನ್ಕಮ್ ಬೇರೆಯವ್ರ ಇನ್ಕಮ್ ಸೇಮ್ ಇದ್ರೆ ಅವಾಗ ಏನ್ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಫಾರ್ ಸಪೋಸ್ ನಂದು ಇನ್ಕಮ್ 40,000 ನಿಂದು ಇನ್ಕಮ್ 40,000 ಇದೆ ಅಂತ ಅಂದ್ರೆ ಆಗ ಇಬ್ಬರಲ್ಲಿ ರ್ಯಾಂಕ್ ಯಾರ್ದು ಕಡಿಮೆ ಇದೆ ಅವ್ರು ತಗೋತಾರೆ. ನಂದು 20,000 ನಿಂದು 21,000. ಓಕೆ. ಈಗ ರಿವರ್ಸ್ ಮಾಡೋಣ ಚೇಂಜ್. ನಂದು 40,000 ನಿಂದು 40,000 ಇನ್ಕಮ್. ನಂದು 20,000 ರ್ಯಾಂಕು ನಿಂದು 19,000 ರ್ಯಾಂಕು. ಈಗ ಪ್ರಿಯಾರಿಟಿ ರ್ಯಾಂಕ್ ನೋಡ್ತಾರೆ. ನಿಂದು 19,000 ಸೊ ನಿನಗೆ ಕೊಟ್ಬಿಡ್ತಾರೆ SN ಕೋಡ್. ನನಗೆ ಕೊಡಲ್ಲ SN ಕೋಡ್. ಆಗ ನಿಮಗೆ ಫೀಸ್ ಎಷ್ಟಿರುತ್ತೆ ನಿನಗೆ ಬರೀ 30,000 ಇರುತ್ತೆ. 31,000 ಅಷ್ಟೇ. ಇನ್ನೇನು 1,000 ರೂಪೀಸ್ ಬಿಡ್ಬಿಡಿ. 31 ಇಲ್ಲಾಂತ ಇಯರ್ ಮತ್ತೆ ಚೇಂಜ್ ಆದ್ರೂ ಸ್ವಲ್ಪ ಜಾಸ್ತಿ ಮಾಡಿದ್ರು 35 ಅಷ್ಟೇ. ಆ ರೇಂಜ್ 35 ಮೇಲೆ ಹೋಗಲ್ಲ. 35,000 ನೀವು ಕಟ್ಟಬೇಕು ಪ್ರತಿ ಇಯರ್. ನಾನು 1,30,000 ಕಟ್ಟಬೇಕು. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಓಕೆ. ಸೊ ಅದಕ್ಕಾಗಿ SN ಕೋಡ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇದಕ್ಕಿನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓಕೆನಾ. ಇನ್ನು ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ಇಂತ ನೋಡಿ ಇಷ್ಟ. ಇಲ್ಲಾಂದ್ರೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಆಲ್. ಇಲ್ಲ ನಿಂಗೆ ಏನೋ ಪರ್ಸನಲ್ ಆಗಿ ಏನೋ ಮೆಸೇಜ್ ಮಾಡ್ಬೇಕಂದ್ರೆ ನೀನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಅಲ್ಲಿ ಬೇಕಾದ್ರೆ ನೀವು DM ಮಾಡ್ಬೋದು. ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಅಂಡ್ ಇದು ವಿಡಿಯೋ ಲೈಕ್ SN ಕೋಡ್ ಬರ್ಬೇಕಂತಂದ್ರೆ ನೀವು ನಿಮ್ಮ ರ್ಯಾಂಕ್ ಕಡಿಮೆನೂ ಇರಬೇಕು, ನಿಮ್ಮ ಇನ್ಕಮ್ ಕಡಿಮೆ ಇರಬೇಕು. ಯಾಕಂದ್ರೆ ಇನ್ಕಮ್ ಓವರ್ ಆಲ್ ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಸೇಮ್ ಅವರೇಜ್ ಆಗಿ ಎಲ್ಲಾರ್ದು ಸೇಮ್ ಪ್ರೈಸ್ ಇರುತ್ತೆ. ಅವರು ಮತ್ತೆ ಅವ್ರು ಸ್ಪೆಸಿಫಿಕ್ ಆಗಿ 20,001 40,001 40,200 ಅನ್ನ ಹಾಕಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ. ರೌಂಡ್ ಫಿಗರ್ ಹಾಕ್ಬಿಡ್ತಾರೆ. 20,000 25,000 30,000 35,000 ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ 35,000 ಇದೆ ಅಂತಂದ್ರೆ ನಿಮ್ಮ ರ್ಯಾಂಕು ಕನ್ಸಿಡರ್ ಮಾಡ್ತಾರೆ. ಲಾಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಅದು. ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಇನ್ಕಮ್ ಕಡಿಮೆ ಇದೆಯೋ ಅವ್ರಿಗೆ ಕೊಟ್ಬಿಡ್ತಾರೆ. ಫಾರ್ ಸಪೋಸ್ ಯಾವ್ದಾದ್ರು 2 ಸ್ಟೂಡೆಂಟ್ಸ್ದು ಇನ್ಕಮ್ ಸೇಮ್ ಇದೆ ಅಂತಂದ್ರೆ ಅವಾಗ ಕೆ-ಸೆಟ್ ರ್ಯಾಂಕನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಮತ್ತೆ ಅನ್ಕೋದು ಬ್ರೋ ಕೆ-ಸೆಟ್ ರ್ಯಾಂಕು ಸೇಮ್ ಇದ್ರೆ ಅಂತ. ಬ್ರೋ ಕೆ-ಸೆಟ್ ರ್ಯಾಂಕ್ ಸೇಮ್ ಬರಲ್ಲ ಯಾರಿಗೂ. ಯಾಕಂದ್ರೆ ಅವರು ಫಸ್ಟ್ ಅಲ್ಲೇ ಬೋರ್ಡ್ ಮಾರ್ಕ್ಸು ಕೆ-ಸೆಟ್ ಮಾರ್ಕ್ಸ್ ಎಲ್ಲ ಟ್ಯಾಲಿ ಮಾಡಿಬಿಟ್ಟು ಎಲ್ಲರಿಗೂ ಯೂನಿಕ್ ಕೆ-ಸೆಟ್ ರ್ಯಾಂಕ್ ಕೊಟ್ಟಿರ್ತಾರೆ. ಕೆ-ಸೆಟ್ ರ್ಯಾಂಕ್ ಎಲ್ಲರಿಗೂ ಯೂನಿಕ್ ಆಗಿರುತ್ತೆ. ಸೊ ಫಸ್ಟ್ ಇನ್ಕಮ್ ಅಲ್ಲಿ ಏನಾದರೂ ಸೇಮ್ ಇದ್ರೆ ಸೆಕೆಂಡ್ ಪ್ರಿಯಾರಿಟಿ ನಿಮ್ಮ ರ್ಯಾಂಕ್ಗೆ ಕೊಡ್ತಾರೆ. ಸೊ ಅದಕ್ಕಾಗಿ ನಿಮ್ಮ ಇನ್ಕಮ್ ಕಡಿಮೆ ಇರಬೇಕು, ನಿಮ್ಮ ರ್ಯಾಂಕು ಕಡಿಮೆ ಇದ್ರೆ ನಿಮಗೆ SN ಕೂಡ ಪಕ್ಕ ಸಿಗುತ್ತೆ.